ಫ್ರೆಂಡ್ಸ್, ಇವತ್ತು ನಾವು ನ್ಯೂಟ್ರಿ ಕ್ರಾಪ್ ಅವ್ರದ ಪ್ರಾಡಕ್ಟ್ಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದು. ಏನಿದು ನ್ಯೂಟ್ರಿ ಕ್ರಾಪ, ಇವ್ರ ಹತ್ರ ಯಾವೆಲ್ಲ ಪ್ರಾಡಕ್ಟ್ಗಳಿದಾವು ಮತ್ತು ಆ ಪ್ರಾಡಕ್ಟ್ಗಳು ನಿಮ್ಗೆ ಹೆಂಗೆ ಹೆಲ್ಪ್ ಆಗ್ತಾವೆ ಅನ್ನೋದನ್ನ ನ್ಯೂಟ್ರಿ ಕ್ರಾಪ್ ಕಡೆಯಿಂದನೇ ಇನ್ಫಾರ್ಮೇಶನ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಅಂತ ಹೇಳಿ. ನಾವು ಇಲ್ಲಿ ASM ಆಗಿ ಚಾಮರಾಜನಗರ ವರ್ಕ್ ಮಾಡ್ತಾ ಇದ್ವಿ. ಓಕೆ. ನಮ್ದು ನ್ಯೂಟ್ರಿಕಾರ್ಪ್ ಅಂತ ಕಂಪ್ನಿ ಬೆಂಗಳೂರು ಆಫೀಸ್ ಇರೋದು. ಲ್ಯಾಬ್ ಬಂದು GKVK ಇಲ್ಲಿ ಇರೋದು. ನಮ್ದು ಮೇನ್ ಪ್ರಾಡಕ್ಟ್ ಬಂದು ಉನ್ನತಿ ಅಂತ. ಇದರಲ್ಲಿ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ವಿತ್ CVD ಇದೆ. ಓಕೆ. ಇದು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಕ್ರಾಪು ಚೆನ್ನಾಗಿ ಬರುತ್ತೆ, ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ ಸಾಯಿಲಲ್ಲಿ, ಮತ್ತು ಸಾಯಿಲ್ ಗ್ರೋತ್ ಚೆನ್ನಾಗುತ್ತೆ, ಮತ್ತು ಇಳುವರಿ ಜಾಸ್ತಿ ಆಗುತ್ತೆ. ನಿಮಗೆ ಕೆಮಿಕಲ್ ಫರ್ಟಿಲೈಸರ್ ಏನು ಯೂಸ್ ಮಾಡ್ತೀವಿ ಅದನ್ನು 20% ಕಡಿಮೆ ಮಾಡ್ಬೋದು ಸರ್, ಮತ್ತು ಇಳುವರಿ 20% ಬರುತ್ತೆ ಸರ್. ಇದು ಆರ್ಗ್ಯಾನಿಕ್ ಅಥವಾ ಕೆಮಿಕಲ್? ಸರ್, ಇದು ಆರ್ಗ್ಯಾನಿಕ್. ಓಕೆ. ಆರ್ಗ್ಯಾನಿಕ್ ಬಯೋಸ್ಟಿಮ್ಯುಲೆಂಟ್ಸ್ ಇದೆ. ಓಕೆ. ನೀನು ಇದು ಗೊತ್ತಾಗ್ಲಿಲ್ಲ ಸರ್. ಆರ್ಗ್ಯಾನಿಕ್ ಪ್ಲಸ್ ಬಯೋಸ್ಟಿಮ್ಯುಲೇಟ್ ಅಂದ್ರೆ ಏನು ನಮ್ಮ ರೈತರಿಗೆ? ಬಯೋಸ್ಟಿಮ್ಯುಲೆಂಟ್ ಅಂದರೆ ವಿತ್ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ ಸರ್. ಓಕೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಸ್ ಅ ಕೆಮಿಕಲ್ ಇದರಲ್ಲಿ ಮಿಕ್ಸ್ ಆಗಿದೆ ಅಂತ? ಹೌದು ಸರ್, ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ತಗೊಂಡು. ಓಕೆ, ಗೊತ್ತಾಯ್ತು ಬಿಡಿ. ಸೊ ಟೋಟಲ್ ಇದು 100% ಆರ್ಗ್ಯಾನಿಕ್? ಆರ್ಗ್ಯಾನಿಕ್ ಸರ್. ಓಕೆ. ಸೊ ಇದನ್ನ ಯಾವ ಬೆಳೆಗೆ ನಾವು ಯೂಸ್ ಮಾಡ್ಕೋಬೋದು? ಸರ್, ಇದನ್ನ ಎಲ್ಲ ಬೆಳೆಗೆ ಯೂಸ್ ಮಾಡ್ಬೋದು. ನಿಮಗೆ ಶಾರ್ಟ್ ಟರ್ಮ್ ಅಂದರೆ 3-4 ಮಂತ್ಸ್ ಕ್ರಾಪು, ಮೇಜು ಆ ರೀತಿ ಆದರೆ ಎಕರೆಗೆ 1 ಬ್ಯಾಗ್ ರೆಕಮೆಂಡೇಶನ್ ಸರ್. ಓಕೆ. ನಿಮಗೆ ಇದು ವಾರ್ಷಿಕ ಬೆಳೆ ಕಬ್ಬು ಬಾಳೆ ಆದರೆ ಎಕರೆಗೆ 2 ಬ್ಯಾಗು ಸರ್. ನಿಮಗೆ ಅಡಿಕೆ ಮತ್ತು ತೆಂಗು ಅಂತೆ ಬೆಳೆ ಆದರೆ ನಿಮಗೆ ಒಂದು 100ರಿಂದ 150 ಗ್ರಾಮ್ ಪರ್ ಪ್ಲಾಂಟ್ ಸರ್, 5 ವರ್ಷ ಗಿಡ ಆದರೆ. ಸೊ ಯಾವಾಗ ಯೂಸ್ ಮಾಡ್ಕೋಬೇಕು ಇದನ್ನ? ಸರ್, ಇದನ್ನು ಫಸ್ಟ್ ಟೈಮ್ ಅಪ್ಲಿಕೇಶನ್, ಇನ್ನು ಸೆಕೆಂಡ್ ಅಪ್ಲಿಕೇಶನ್ ಯೂಸ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಪ್ರತಿ ಎಕರೆಗೆ 1 ಬ್ಯಾಗು 50 kg ಬ್ಯಾಗ್. 50 kg ಬ್ಯಾಗ್. ಸೊ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇದು 1200 ರೂಪೀಸ್ ಆಗುತ್ತೆ ಸರ್. ಓಕೆ. ಬಟ್ ಏನಂದ್ರೆ ಸರ್, ರೈತರದ್ದು ಒಂದು ಕ್ವಶನ್ ಏನು ಗೊತ್ತಾ, ಆಸ್ ಕಂಪೇರ್ಡ್ ಟು ಕೆಮಿಕಲ್, ಆರ್ಗ್ಯಾನಿಕ್ ಅಷ್ಟೊಂದು ಕೆಲಸ ಮಾಡೋದಿಲ್ಲ ಅನ್ನೋದು. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಕೆಲಸ ಮಾಡುತ್ತೆ, ಅದನ್ನು ರೈತರು ಉಪಯೋಗಿಸ್ಬೇಕು ಸರ್. ಇವಾಗ ನಾವು ಸುಮಾರು ಕಡೆ ಎಲ್ಲ ಡೆಮೋ ಕೊಟ್ಟಿದ್ದೀವಿ. ಇವಾಗ ಇದನ್ನು ತಗೊಂಡು ಹೋಗ್ಬೇಕು, ಒಂದು ಬ್ಯಾಗ್ ನಮ್ಮ ಕಾಂಟ್ಯಾಕ್ಟ್ ಬೇಕಾದ್ರೆ ಡೆಮೋನು ಕೊಡ್ತೀವಿ. 1 ಎಕರೆ ಇದ್ರೆ ಅರ್ಧ ಎಕರೆಗೆ ಯೂಸ್ ಮಾಡಿ ನೋಡಲಿ ಸರ್. ಅರ್ಧ ಎಕರೆ ಹಂಗೆ ಯೂಸ್ ಮಾಡಿ ಅವ್ರು ರೆಗ್ಯುಲರ್ ಆಗಿ ಏನು ಮೆಥಡ್ ಇದೆ ಅದನ್ನು ಯೂಸ್ ಮಾಡಲಿ. ಓಕೆ. ಹಂಗೆ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ ಸರ್. ಆ ರೀತಿ ಡೆಮೋ ಎಲ್ಲ ಕೊಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ. ಸೊ ಇನ್ ದ ಲಾಂಗ್ ಟರ್ಮ್ ರೈತರಿಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ? ಇದರ ಯೂಸ್ ಮಾಡೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ನ ಕಡಿಮೆ ಯೂಸ್ ಮಾಡ್ಬೋದು ಸರ್. ಬರ್ತಾ ಕಡಿಮೆ ಮಾಡ್ಬೋದು, ಮತ್ತು ಭತ್ತ ಇಳುವರಿ ಬರುತ್ತೆ ಜಾಸ್ತಿಯಾಗಿ, ಚೆನ್ನಾಗಿ ಇಳುವರಿ ಬರುತ್ತೆ. ನಿಮ್ಗೆ ಅದರಿಂದ ಖರ್ಚು ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ ಸರ್. ಓಕೆ, ಗೊತ್ತಾಯ್ತು. ಖರ್ಚನ್ನ ಕಡಿಮೆ ಮಾಡ್ಬೇಕಾಯ್ತಂದ್ರೆ ಆರ್ಗ್ಯಾನಿಕ್ ನಾವು ಯೂಸ್ ಮಾಡ್ಕೋಬಹುದು. ನಿಮ್ಮಲ್ಲಿ ಸಿಗುವಂಥದ್ದು ಎಲ್ಲವೂ ಆರ್ಗ್ಯಾನಿಕ್ ಅಥವಾ ಕೆಮಿಕಲ್? ಆರ್ಗ್ಯಾನಿಕ್ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಸರ್. ಆರ್ಗ್ಯಾನಿಕ್ ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇವ್ರ ಪ್ರಾಡಕ್ಟ್ಸ್ಗಳಿದ್ದಾವೆ. ನಿಮಗೇನಾದರೂ ಬೇಕಾಯ್ತಂದ್ರೆ ಡೀಟೇಲ್ಸಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಮಾತಾಡಿ ಡೆಮೋ ಬೇಕಾದರೆ ತಗೊಳ್ಳಿ, ಯೂಸ್ ಮಾಡಿರಿ ಅಂತ. ಥ್ಯಾಂಕ್ ಯು ಸರ್.